ಹಾಯ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾಚ್ ಅವರ್ ಬೇಕು ಹಾಗಾಗಿ ಪೂರ್ತಿ ವೀಡಿಯೋ ನೀವು ನೋಡಿದ್ರೆ ನನಗೆ ವಾಚ್ ಅವರ್ ಸಿಗುತ್ತೆ. ಆದಷ್ಟು ನೀವು ಫ್ರೀ ಇದ್ದರೆ ಪೂರ್ತಿ ವೀಡಿಯೋನ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಬನ್ನಿ, ಇವತ್ತು ನನ್ನ ಮಗಳು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ. ಅವಳಿಗೆ ಹೇಳ್ತಾ ಇದ್ದೆ, ಕಸ ಎಲ್ಲ ಗುಡಿಸ್ಬಿಡಮ್ಮ, ಬೇರೆ ಕೆಲಸಗಳು ಮಾಡುವಂತೆ ಅಂತ. ಸ್ಕೂಲ್ಗೆ ಹೋಗಬೇಕು, ಅಷ್ಟರೊಳಗಡೆ ಬೇಬಿಗೆ ಮಾಡಮ್ಮ ಅಂತ, ಕೆಲಸ ಮಾಡಿಬಿಡಮ್ಮ ಅಂತ ಹೇಳ್ತಿದ್ದೆ. ಆಮೇಲೆ ಹಾಗೆಯೇ ಟಿಫನ್ಗೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗಲೇ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ಕೊಡ್ಬೇಕಲ್ವ ಮಕ್ಕಳ ಕೈಗೆ. ಈಗಲಿಂದನೇ ಚಿಕ್ಕ ಕೈಲಿ ಏನೇನು ಕೆಲಸ ನಮ್ಮ ಕೈಲಿ ನಾವು ಕಲಿಸೋವಂಥ ಕೆಲಸಗಳನ್ನೆಲ್ಲ ಕಲಿಸ್ಲೇಬೇಕು. ಯಾಕಂದರೆ ಮುಂದೆ ಅವರಿಗೂ ಉಪಯೋಗ ಆಗುತ್ತೆ. ಅಟ್ಲೀಸ್ಟ್ ನಾವಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅಂದಾಗ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಬರಬೇಕಲ್ವ ಮಕ್ಕಳಿಗೆ. ಇಲ್ಲ ನಮ್ಮ ಮನೇಲಿ ನಾವು ಎಲ್ಲ ಕೆಲಸನೂ ಮಾಡಿಸ್ತೀವಿ, ಎಲ್ಲ ಕೆಲಸನೂ ಅವಳು ಮಾಡ್ತಾಳೆ. ಪಾಪ ನನ್ನ ಮಗಳು ಮಾಡ್ತಾಳೆ, ನಮ್ಮ ಮನೆಯವರು ಕೂಡ ಮಾಡ್ತಾರೆ. ಅದರಲ್ಲಿ ಏನೂ ಇದು ಮಾಡಲ್ಲ. ಅವಳು ಕಸ ಎಲ್ಲ ಗುಡಿಸಿ ಮನೆ ಒರೆಸೋದು, ಬಾಗಿಲಿಗೆ ನೀರು ಹಾಕೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾಳೆ. ಅದರಲ್ಲಿ ಏನು ನಮಗೇನು ಬೇಜಾರು ಮಾಡೋದಿಲ್ಲ. ಹಂಗೇನೆ ಅವಳು ಕಸ ಗುಡಿಸ್ತಿದ್ಲು. ನಾನು ಬೆಳಗಿನ ರೊಟೀನ್ ಇರುತ್ತಲ್ಲ ಮಾಮೂಲಿ, ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಬಿಸಿನೀರು ಕಾಯಿಸ್ಕೊಂಡು ನಾನು ಕೊಟ್ಬಿಟ್ಟು ನಮ್ಮ ಅಪ್ಪನಿಗೂ ನೀರು ಕೊಟ್ಬಿಟ್ಟು, ಅದ್ರ ಜೊತೆ ಇವತ್ತು ಏನು ಮಾಡಿರೋಣ ಅಂದರೆ ಸೆಂಡೆಕಾಯಿ ಅಂತಾರೆ, ಆದರೆ ನಿಮ್ಮ ಕಡೆ ನೀವೇನು ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಅದು ಒಬ್ಬರೊಬ್ಬರ ಕಡೆ ಒಂದೊಂದು ಥರ ಹೇಳ್ತಾರೆ ಹೆಸರು, ಆದರೆ ನನಗೆ ಇದ್ರ ಹೆಸ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದು ತರಕಾರಿ ಬಿಡಿಸೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಬೆಳಗ್ಗೆ ಇವತ್ತು ಸ್ವಲ್ಪ ಅದೇ ಕೆಲಸ ಆಯಿತು. ಒಂಚೂರು ಲೇಟ್ ಕೂಡ ಆಗೋಯಿತು. ನನ್ನ ಮಗಳು ಟೈಮ್ ಆಯ್ತಮ್ಮ ನನಗೆ ಅಂತಿದ್ಲು. ಹಾಗೆ ಅವ್ರಿಗೂ ಹಾಲು ಕೊಟ್ಬಿಟ್ಟು ನಾನು ಕುಡಿಯೋದಕ್ಕೆ ನಾನು ಇವತ್ತು ಬೆಳಗ್ಗೆ ಅಂದರೆ ಬಿಸಿನೀರು ಕುಡಿತಿರೋದ್ರಿಂದ ಕರ್ಬೇವಿನ ಸೊಪ್ಪು ತಿಂತಾಯಿದ್ದೀನಿ. ಏರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ನಮಗೂ ಕೂಡ ಹೆಲ್ತ್ಗೂ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನ ತಿಂತಾಯಿದ್ದೀನಿ. ಇವತ್ತು ಬಿಸಿನೀರು ಕುಡಿದ ತಕ್ಷಣ ಒಂದು 10 ಎಲೆ ದಿನಾನು ನಾವು ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಗೆ ತುಂಬ ಯೂಸ್ ಆಗುತ್ತೆ. ನಮ್ಮ ಹೆಲ್ತ್ಗೆ ಕೂಡ ತುಂಬ ಉಪಯೋಗ ಆಗುತ್ತೆ. ಮತ್ತು ನಮ್ಮ ಕೂದಲಿಗೂ ಕೂಡ, ಇವಾಗ ಬಿಳಿ ಕೂದಲಿರುವಂಥವ್ರಿಗೆ ದಿನನಿತ್ಯ ಕರ್ಬೇವಿನ ಸೊಪ್ಪನ್ನ ತಿಂತಾ ಬರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಮಗಳೆಲ್ಲ ಕೆಲಸ ಮಾಡಿಬಿಟ್ಟು ಅವಳು ಫ್ರೆಶ್ ಅಪ್ ಆಗಿ ಬಂದಳು. ತಲೆ ಬಾಚಿಬಿಡಮ್ಮ ಅಂತ. ಅವಳು ತಲೆ ಬಾಚಿಬಿಟ್ರೆ ನನಗೇನೆಂದರೆ ಅಡುಗೆ ಮನೆ ಕೆಲಸಗಳು ಮಾಡ್ಕೊತಾ ಇರ್ಬೋದು. ಇಲ್ಲಾಂದರೆ ಅವಳು ನನ್ನ ಕರಿತಾನೆ ಇರ್ತಾಳೆ, ತಲೆ ಬಾಚಬಾರಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಅವಳದ್ದೇನಿದೆ ಅವಳು ತಲೆ ಬಾಚಿಕೊಟ್ಬಿಟ್ರೆ ಇನ್ನೇನು ಅವಳು ನನ್ನ ಮೇಲೆ ಡಿಪೆಂಡ್ ಅಪ್ ಆಗೋಲ್ಲ. ಅವಳ ಕೆಲಸಗಳನ್ನೆಲ್ಲ ಅವಳು ಮಾಡ್ಕೊತಿರ್ತಾಳೆ, ನಾನು ಏನಕ್ಕೂ ಕರೆಯೋಕ್ಕೆ ಹೋಗೋಲ್ಲ ಆವಾಗ. ಅದಕ್ಕೋಸ್ಕರ ಇವಾಗ ನಾನು ಸೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ತುಂಬ ಪಲ್ಯ, ಮತ್ತು ಪಲ್ಯ ಬೇಗ ಕೂಡ ಆಗುತ್ತೆ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ, ಟೊಮೊಟೊ ಹಾಕ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಇದನ್ನು ಸೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಅರ್ಧ ಕೆ ಜಿ ತೊಗೊಂಡ್ರೆ ಸಾಕು, ತುಂಬ ಜಾಸ್ತಿನೇ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಕೂಗು ಕೂಗಿಸ್ಕೊತೀನಿ. ನಾನು ಇದನ್ನು ಒಂದು ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊಂಡ್ಮೇಲೆ ರುಚಿ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಟ್ರೆ ರೆಡಿ ಆಯಿತು ಪಲ್ಯ. ನನ್ನ ಮಗನಂತೂ ಫುಲ್ ಟೈಮ್ ಆಗ್ತಾಯಿದೆ, ಬಾ ಅಮ್ಮ ನನ್ನ ಟೈಮ್ ಆಗ್ತಾಯಿದೆ, ತಲೆ ಬಾಚಿಬಾರಮ್ಮ ಅಂತಿದ್ಲು. ಹಂಗೆ ಚಪಾತಿ ಕೂಡ ಒತ್ತಿ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊಳ್ತಾನೆ ಇದ್ದೆ. ನಮಗೆ ಅಂತಲ್ಲ, ಎಲ್ಲರೂ ಅಷ್ಟೇ ಅಲ್ವಾ, ಮನೇಲಿ 2 ಕೆಲಸ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಹೊತ್ತು ಅರ್ಜೆಂಟಾಗಿ ಸ್ವಲ್ಪ ಲೇಟ್ ಕೂಡ ಆಗೋಯಿತು. ಪೂಜೆ ಮಾಡೋದೇನು ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಲೇಟಾಗೋಯಿತು. ಬಿಡುತ್ತಪ್ಪ, ಒಂದೊಂದು ನಿಮಿಷಕ್ಕೆ ಹಂಗೆ ಅದೆಷ್ಟು ಬೇಗ ಒಂದೊಂದು ನಿಮಿಷಗಳಾಗುತ್ತೋ ಹೇಳೋಕ್ಕೆ ಆಗೋದಿಲ್ಲ. ಹಂಗೆ ನಾನು ಚಪಾತಿ ಮಾಡಿ ನನ್ನ ಮಗಳು ಬಾಕ್ಸಿಗೆ ಮತ್ತು ಟಿಫನಿಗೆ ಹಾಗೆ ಎಲ್ಲರಿಗೂ ಚಪಾತಿ ರೆಡಿ ಮಾಡ್ತಾಯಿದ್ದೆ. ನಾನು ರೈಟ್ ಹ್ಯಾಂಡ್ ಉಪಯೋಗಿಸ್ತಾ ಇರೋದು. ವೀಡಿಯೋದಲ್ಲಿ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ, ಯಾರೋ ಮಿಸ್ಯೂಸ್ ಆಗಿ ತಿಳ್ಕೊಬೇಡಿ. ರೈಟ್ ಹ್ಯಾಂಡೇ ಎಲ್ಲದಕ್ಕೂ ನಾವು ಉಪಯೋಗಿಸೋದು. ಕ್ಯಾಮ್ರಾದಲ್ಲಿ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ, ಹಂಗಾಗಿ ನಾನು ಇನ್ನೊಂದು ಸಲ ಹೇಳಿದ್ದಷ್ಟೇ.
ಹಾಗೆ ನನ್ನ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಕ್ಕೆ ಅವಳಿಗೂ ಚಪಾತಿ ಎಷ್ಟು ಬೇಕು ಅಂತ ಕೇಳಿಕೊಂಡು ಅವಳಿಗೂ ಚಪಾತಿ ಮಾಡಿಕೊಟ್ಬಿಡೋಣ. ಮತ್ತು ಟಿಫನ್ಗೂ ಅಷ್ಟೇ ಮಾಡಿಕೊಟ್ಬಿಟ್ರೆ ಇನ್ನೇನು ಅವಾಗ ಆಮೇಲೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ರೆ ನಮ್ಮದು ಮನೆ ಕೆಲಸಗಳನ್ನ ನಾವು ಮಾಡ್ಕೊತಾ ಇರ್ಬೋದು. ಮನೆ ಕೆಲಸ ಏನು ದಿನ ಪೂರ್ತಿ ಇದ್ದೇ ಇರುತ್ತೆ ಅಲ್ವಾ, ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ. ಅದರಲ್ಲೂ ಸ್ಪೆಷಲಿ ಮನೇಲಿರೋ ಲೇಡೀಸ್ಗೆ ಎಷ್ಟು ಕೆಲಸ ಮಾಡಿದ್ರೂ ಕೆಲಸಗಳಾಗೋದೇ ಇಲ್ಲ. ಈ ಕೆಲಸ ತಪ್ಪಿದ್ರೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ತಪ್ಪಿದ್ರೆ ಬೆಳಗ್ಗೆ ನಾಷ್ಟ ಮಾಡಿರ್ತೀವಿ, ನಾಷ್ಟ ಮಾಡಿ ನಾಷ್ಟ ತಟ್ಟೆ ಎಲ್ಲ ತೊಳೆದು ಕಾಫಿ ಟೀ ಇದೆಲ್ಲ ಮುಗಿಸಿರ್ತೀವಿ. ಆಗಲೇ 10:30 11 ಗಂಟೆ ಆಗ್ತಾ ಇದ್ದಂಗೆ ಮಧ್ಯಾಹ್ನ ಆಗೇ ಹೋಗ್ಬಿಡುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ಮಧ್ಯಾಹ್ನಕ್ಕೆ ಪಾತ್ರೆ ತೊಳಿ, ಹಂಗೆ ಅನ್ನೋಷ್ಟೊತ್ತಲ್ಲಿ ಸಂಜೆ ಕಾಫಿ ಇಟ್ಟು ಸಂಜೆ ಸ್ನ್ಯಾಕ್ಸು ಇದೇ ಆಗೋಗುತ್ತೆ ಅಲ್ವಾ. ಇದ್ರ ಮಧ್ಯೆ ನಮ್ಮ ಪೂಜೆ ಅಂತೆ ಅದಂತೆ ಇದಂತೆ ಮನೆ ಕ್ಲೀನು ದಿನ ಪೂರ್ತಿ ಹೆಣ್ಮಕ್ಳಿಗೆ. ಅದರಲ್ಲೂ ಏನಂದರೆ ಮನೆಯಲ್ಲಿ ಎಲ್ಲರೂ ಇರೋವಂಥವ್ರು ಆದರೆ 2-3 ಜನ ಮನೇಲೇ ಇರೋವಂಥವ್ರು ಆದರೆ 3 ಟೈಮು ಅಡುಗೆ ಮಾಡಲೇಬೇಕಾಗತ್ತೆ. ನಮ್ಮ ಮನೇಲಂತೂ ನಾವು 3 ಟೈಮ್ ಅಡುಗೆ ಮಾಡಲೇಬೇಕು. ನನಗೆ ಕೆಲಸ ಈ ಕೆಲಸ ತಪ್ಪರೆ ಆ ಕೆಲಸ, ಆ ಕೆಲಸ ತಪ್ಪರೆ ಈ ಕೆಲಸ ಅಂತ ಇದ್ದೇ ಇರುತ್ತೆ. ಟೈಮ್ ಆಗಿರೋದ್ರಿಂದ ಕುಕ್ಕರ್ ವಿಸಿಲ್ ಒಂದು ಕೂಗಿಸ್ಬಿಟ್ಟು ವಿಸಿಲ್ ಸ್ವಲ್ಪ ಇದು ಮಾಡಿಬಿಟ್ಟೆ, ಆಗ್ತಿರ್ಲಿಲ್ಲ. ಇಲ್ಲಾಂದ್ರೆ ನನ್ನ ಮಗಳು ಟಿಫನ್ ಮಾಡದೆ ಹೋಗ್ಬಿಡ್ತಿದ್ಲೇನೋ ಅಂತ ಅನಿಸುತ್ತೆ. ಅವಳು 8 ಗಂಟೆಗೆಲ್ಲ ಹೋಗಬೇಕು ದಿನಾನು ಸ್ಕೂಲಿಗೆ. ಇವತ್ತು ದಿನಾನು 5:30ಗೆ ಎದ್ದೇಳ್ತಿದ್ದಿದ್ದು, ಇವತ್ತೊಂದು ಸ್ವಲ್ಪ ಲೇಟಾಯಿತು. ಮತ್ತು ಇನ್ನೊಂದು ಅಂದರೆ ನನಗೆ ವೀಡಿಯೋ ಮಾಡಿಕೊಂಡು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಒಂದೊಂದು ಸಲ ರಿಸ್ಕ್ ಅನಿಸ್ಬಿಡುತ್ತೆ. ನಮಗಿನ್ನೂ ಅಡ್ಜಸ್ಟ್ ಆಗಿಲ್ಲ, ನಾವಿನ್ನೂ ಹೊಸ್ದಾಗಿ ವೀಡಿಯೋಗಳನ್ನ ಮಾಡ್ತಾ ಇರೋದ್ರಿಂದನೋ ಏನೋ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ನಮ್ಮ ಮನೆ ಅಡುಗೆ ಮನೆ ಬೇರೆ ಚಿಕ್ಕದು, ವೀಡಿಯೋ ಕ್ಯಾಮ್ರಾ ಇಡೋದಕ್ಕೆ ಜಾಗ ಇಲ್ಲ, ಅಲ್ಲಿಂದ ಇಲ್ಲಿಡು ಇಲ್ಲಿಂದ ಅಲ್ಲಿಡು ಅಂತ ಅಂದ್ಕೊಂಡು ಇವತ್ತು ಅದೆಷ್ಟು ಬೇಗ ಎದ್ರು ಟೈಮ್ ಆಗೇ ಹೋಯಿತು. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ನನಗಂತೂ. ಆದರೂ ಪಾಪ ನನ್ನ ಮಗಳಿಗೆ ಟೈಮ್ ಆಗೋಯಿತು. ಆಯಿತಾ 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 ಅಂತ ಹಿಂದೆನೇ ಬಂದು ಕೇಳ್ತಾನೇ ಇದ್ಳು. ಆಯಿತಾ ಅಮ್ಮ. ಪಲ್ಯ ಮಾತ್ರ ತುಂಬ ಚೆನ್ನಾಗಾಗಿದೆ. ಇದು ಈ ಪಲ್ಯ ಮಾಡಿಬಿಟ್ಟು ನೀವು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಬೇಕಾದ್ರೂ ತಿನ್ಬೋದು, ಚಪಾತಿಗೆ ಬೇಕಾದ್ರೆ ತಿನ್ಬೋದು, ರೊಟ್ಟಿಗೆ ಬೇಕಾದ್ರೂ ಕಾಂಬಿನೇಷನಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅವಳಿಗೂ ಬಾಕ್ಸ್ ಕಟ್ಬಿಟ್ಟೋಣ ಅಂತ ಕಟ್ತಾಯಿದ್ದೆ. ಹಾಗೆ ನಾನು ಮನೆಯವ್ರಿಗೂ ಬಾಕ್ಸ್ ಕಟ್ಟಬೇಕಾಗಿತ್ತು. ಹಾಗೆ ಅವ್ಳಿಗೆ ಟಿಫನ್ಗೆ ಹಾಕ್ಕೊಟ್ಬಿಟ್ಟು ಇನ್ನು ನನ್ನ ಕೆಲಸ ಇವತ್ತಿನ ದಿನನಿತ್ಯ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ಟಾರ್ಟ್ ಮಾಡೋಣ ಅಂತ ಅವಳದೆಲ್ಲದು ಆಯಿತು. ಬೆಳಗಿನ ಟಿಫನ್ ಎಲ್ಲರದು ಆಯಿತು. ಆದರೆ ಪಾರಿವಾಳಕ್ಕೆ ಒಂದು ಸ್ವಲ್ಪ ಕಡಲೆ ಹಾಕಬೇಕಾಗಿತ್ತು, ಇವತ್ತು ಹಾಕಿರಲಿಲ್ಲ. ಅದಕ್ಕೋಸ್ಕರ ಪಾರಿವಾಳಕ್ಕೆ ಒಂಚೂರು ಕಡಲೆ ಹಾಕೋಣ ಅಂತ ತೊಗೊಂಬರ್ತಾಯಿದ್ದೆ. ಇದೊಂದು ಕೆಲಸ ಆದಮೇಲೆ ಇನ್ನು ಒಂಚೂರು ಬೆಕ್ಕುಗಳಿಗೆ ಊಟಕ್ಕೆ ಹಾಕ್ಬಿಟ್ರೆ ಆಮೇಲೆ ಇನ್ನೇನಿಲ್ಲ, ನನ್ನದೇನು ದಿನನಿತ್ಯದ ಕೆಲಸ ಸ್ಟಾರ್ಟಾಗಿ ಮಾಡ್ಕೊತೀನಿ ಒಳಗಡೆ ಅಡುಗೆ ಮನೆ ಕೆಲಸಗಳನ್ನ. ಅದಕ್ಕೋಸ್ಕರ ಈ ಬೆಕ್ಕಿದೆಯಲ್ಲ, ನಾನು ಹೋದರೂ ನನ್ನ ಮುಂದೆನೇ ಓಡಾಡ್ತಾ ಇರುತ್ತೆ. ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ನಾವು ಇತ್ತೀಚೆಗೆ ನಮ್ಮ ಮನೆಗೆ ಬಂದಿರೋದ್ರಿಂದನೂ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಅಲ್ಲಿತ್ತು, ಅಷ್ಟು ಬೇಗ ಆಗಲೇ ಇಲ್ಲಿ ಬಂದಿದೆ. ಒಳ್ಳೆ ಜಾಗದಲ್ಲಿ ಹೋಗಿ ಸೇರ್ಕೊಂಬಿಟ್ಟಿದ್ಯಾ. ನಮ್ಮ ಮನೆ ತುಂಬ ಚಿಕ್ಕದು ಅಂದ್ಬಿಟ್ಟು ನಾನು ಸ್ವಲ್ಪ ಸಾಮಾನುಗಳೆಲ್ಲ ಆಚೆನೇ ಇಟ್ಟಿರ್ತೀನಿ. ಬಂದು ಇಲ್ಲಿ ಕುಂತಿದೆ, ಕಾಯ್ತಾ ಇದೆ. ಇಸ್ತ್ರೆ ಅಂತೂ ಹಾಲುವನ್ನು ಹಾಕೋವರೆಗೂ ಬರೋದಿಲ್ಲ, ಕಿರ್ಚ್ಕೊತಾ ಇರುತ್ತೆ. ಅಷ್ಟು ಈ ಬೇಕು ಬಿಟ್ಟು ಇನ್ನು ನಾನು ಟಿಫನ್ ಮಾಡಂಗಿದ್ರೆ ಟಿಫನ್ ಮಾಡಬೇಕು. ಕೆಳಗಡೆ ಒಂದು ಮನೆ ಬೇರೆ ಖಾಲಿ ಆಗ್ತಾ ಇದೆ, ಆ ಮನೆ ಹತ್ರ ಹೋಗಿ ವಿಚಾರಿಸ್ಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಇವತ್ತು ಕೆಲಸ ಇದೆ. ಆಮೇಲೆ ಹಾಗೆ ಫಸ್ಟ್ ಇವತ್ತೆಲ್ಲ ಮುಗಿಸ್ಬಿಟ್ಟು ನನ್ನ ಮಗಳನ್ನ ಬಾಯ್ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಇದೆಲ್ಲ ಸ್ಟಾರ್ಟ್ ಮಾಡಬೇಕು. ಅವಳು ಬಾಯಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅವಳದೆಲ್ಲ ಅವಳೇ ರೆಡಿ ಮಾಡ್ಕೊಳ್ತಾಳೆ. ತಲೆ ಬಾಚೋದಕ್ಕೆ ಮತ್ತು ಟಿಫನ್ ಬಾಕ್ಸಿಗೆ ಅಷ್ಟೇ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾಳೆ ಅಷ್ಟೇ ಅವಳು. ಇನ್ನೆಲ್ಲ ಅವಳೇ ರೆಡಿ ಮಾಡ್ಕೊತಾಳೆ. ಅವಳು ಇನ್ನೇನಕ್ಕೂ ನನ್ನ ಕೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಯಾವುದೆಲ್ಲ ನನಗೆ ಅಷ್ಟೊಂದೆಲ್ಲ ರಿಸ್ಕ್ ಇಲ್ಲ, ಅದೊಂದು ಲಕ್ ಇದೆ ನನಗೆ. ಇನ್ನು ನಾನು ಟಿಫನ್ ಮಾಡ್ಕೊಬಿಡೋಣ ಅಂತ ಟಿಫನ್ ಮಾಡ್ಕೊತಾ ಇದ್ದೆ. ಟಿಫನ್ ಮಾಡ್ಕೊಂಡು ಹಾಗೆ ಕೆಳಗಡೆ ಮನೆ ಖಾಲಿ
ಆಗ್ತಿದೆ. ಹಂಗಾಗಿ ಆ ಮನೆ ಹತ್ರ ಹೋಗಿ ನೋಡಬೇಕು. ಹಂಗೆ ಅಂಕಲ್ಗೆ ಕೆಳಗಡೆ ಅಂಗಡಿ ಅಂಕಲ್ಗೆ ಹೇಳಿದ್ದೆ, ಬೇಗ ಕೊಟ್ಟು ಇಸ್ಕೊಳ್ಳಿ ಅಂಕಲ್, ಅದೇನಿರುತ್ತೆ ಅಂತ ವಿಚಾರಿಸ್ಬೇಕು. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಂಕಲ್ ಜೊತೆ ಎಷ್ಟೊತ್ತವರೆಗೂ ಮಾತಾಡ್ತೀವಿ, ಹಂಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ಅಂಕಲ್ಗೆ ಯಾರೋ ಮೋಸ ಮಾಡೋದಂತೆ, ಅದು ಎಲ್ಲ ಡೀಟೇಲ್ಸ್ ಹೇಳ್ತಿದ್ದಾರೆ. ಇವತ್ತಿನ ವ್ಲಾಗ್ ಹೀಗಿತ್ತು, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ಕಂಟಿನ್ಯೂಷನ್ ಆಗಿರುತ್ತೆ. ಮತ್ತು ನಾನು ಕಂಟಿನ್ಯೂ ಮಾಡಿರಲ್ಲ, ಆದರೆ ನಾನು ಮಾತಾಡಿರೋದು ರೆಕಾರ್ಡಿಂಗ್ ನಿಮ್ಮ ಜೊತೆ ಅಲ್ಲೇ ಇರೋದು ರೆಕಾರ್ಡಿಂಗ್ ಇರುತ್ತೆ. ನೋಡ್ಕೊಳ್ಳಿ ಅವರು ಅಂಕಲ್ ಎಷ್ಟು ಮಾತಾಡ್ತಾ ಇರ್ತಾರೆ ಅಂತ. ಅದೆಲ್ಲ ಮಾತಾಡಿಬಿಟ್ಟು ನಾನು ಹಾಗೆ ನಮ್ಮ ಮನೆಗೆ ಬರ್ತೀನಿ. ಅದು ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಚಪಾತಿಗೂ ಪಲ್ಯಕ್ಕಂತೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ನಿಮಗೂ ಯಾವಾಗಲಾದ್ರೂ ಒಂದು ಸಲ ಫ್ರೀ ಇದ್ದಾಗ ಈ ಥರ ಪಲ್ಯ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ರೈಸಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಹೀಗಿತ್ತು. ಎಲ್ಲರಿಗೂ ಬಾಯ್. ಸ್ವಲ್ಪ ಇಲ್ಲಿ ಏನು ಬೇಕು ಒಂದು ಸ್ವಲ್ಪ ಬಂದಿಸ್ಕೊಂಡು 4 ದಿವಸ ಇರೋಂಗೆ ಮಾಡ್ಕೊತಾರೆ. ರಾಸನ್ ಈ ನನ್ನ ಮಗ 80 ರೂಪಾಯಿ ತಂದು ಹೋದ ಒಬ್ಬ. ಯಾರು? ಈ ಮಧ್ಯದ ಮನೇಲಿ ಇದ್ನಲ್ಲಮ್ಮ, ಆ ಉದ್ದನೆ ತೆಳ್ಳಿಗೆ ಡ್ರೈವರ್ ಅಂತ ಅವನು. ಅದೇ ಬೊಮ್ಮನು ಇವನು ಇಬ್ಬರಿದ್ರಲ್ಲಿ ಆಂಧ್ರದವಳು. ಆ ಮನೇಲಿ ಬಟ್ಟೆ ಒಳಗೆ ಆಗೈತಿಲ್ಲ ಅಲ್ಲಿ ಅಲ್ಲ. ಆ ನನ್ನ ಮಗ ಕಾಲ ಮೇಲೆಲ್ಲ ಎಣ್ಣೆ, ಬಿಸಿ ಎಣ್ಣೆ ಒಯ್ಕೊಂಡು ಸತ್ತ. ಹೌದಾ? ಅಲ್ಲ, ಕುಡಿದ್ಬಿಟ್ಟು ಬಾಣಲಿ ಇಟ್ಕೊಂಡು ಫ್ರೈ ಮಾಡೋಕೆ ಹೋದ್ರೆ ಬಾಣಲಿ ಉಳ್ಸ್ಕೊಂತು, ಎಣ್ಣೆ ಎಲ್ಲ ತೊಡೆ ಮೇಲೆ ಹೋಯ್ತು, ತೊಡೆ ಮೇಲೆ ಕಾಲ ಮೇಲೆ ಹೋಯ್ತು. ಆಮೇಲೆ ಅದು ಬರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಒಂದು 15 ದಿವಸ ಸುಧಾರಿಸ್ಕೊಂಡು ತಿರ್ಕೊಂಡು ಕೊನೆಗೆ ಮಗಳು ಹೋದ. ಅವನು ಒಂದು 60-70 ರೂಪಾಯಿ ಹೋಯ್ತು, 80 ರೂಪಾಯಿ ಹೋಯ್ತು. ಅವನು ಹೋಗಿದ್ದೇ ಗೊತ್ತಿಲ್ಲ ನನಗೆ. ಅಷ್ಟೇ, ಖಾಲಿ ಮಾಡ್ಕೊಂಡು ಹೋಗಿದ್ದೆ ಗೊತ್ತಿಲ್ಲ ನಿಮಗೆ. ಪೈಪ್ ಹಾಕಿ ಅಂತ ನಿನ್ನೆ ದಿವಸ ನಿನ್ನೆ ಅವರು ಬಂದಿದ್ದೆಲ್ಲ, ತುಂಬ ಲೇಟ್ ಮಾಡಿದ್ರು. ಇಲ್ಲ, ಸುಮ್ಮನೆ ಮೀಟ್ರು, ಇದು ಕಾವೇರಿ ನೀರದು. ಕಾವೇರಿ ನೀರಲ್ಲ, CMC ನೀರು. ಯಾವ್ದಾದ್ರು ಹೋಗ್ಲಿ, ನೀರು ಹೌದು, ಹೋಗುದು. ಇಲ್ಲ, ರಾತ್ರಿ ಅವ್ರು ತುಂಬ ಲೇಟಾಗಿ ಬಂದರು, 11 ಗಂಟೆಗೆ ಬಂದರು. ಅದು ತೆಗ್ದು ಮತ್ತೆ ಹಾಕ್ಬೇಕಾಗಿತ್ತು. ಬರಬರದಿಂದ ಸಾಯಂಕಾಲ ಬಂದು ತಗ್ಸಿ ಪೈಪ್ ತರಿಸ್ಬಿಟ್ಟು ಮೊದಲು ಪೈಪ್ ಹಾಕಿ ಸುಮ್ಮನೆ ನೀರು ಮೋರಿಗೆ ಹೋಯ್ತಾನೆ ಇದೆ. ಮೊನ್ನೆನೂ ಬಿಟ್ಟಿದ್ದಾರೆ, ರಾತ್ರಿನೂ ಬಿಟ್ಟವ್ರು, ಇವಾಗ ಬಿಟ್ಟವ್ರ. ಜೋರ ಬರ್ತಾ ಇದೆ, ಫೋರ್ಸ್ ಆಗುತ್ತೆ. ಅದಕ್ಕೆ ನೋಡೋಣ, ಹಂಗೆ ಹಾಲು ತೊಗೊಂಡು ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತ ಬಂದೆ. ಬಟ್ ನಾ ಅವ್ರದ್ದೇನು ಸಾಮಾನು ಇರಲಿಲ್ಲ, ಇದ್ದಿದ್ದು 2 ಚೀಲ. ಅತಿಯಾಗಿ ಸಾಮಾನು ಏನಿಲ್ಲ, ಒಂದು ಸ್ಟವ್, 1-2 ಪಾತ್ರೆ, ಒಂದಿಷ್ಟು ಇದೆ ಅಷ್ಟೇ. ಅವಳು ಒಟ್ಟು ಸೋಂಬೇರಿ ಅವಳು. ಇದೇನಿದು 3 ಬಾಕ್ಸ್ ತಂದಿದ್ಯಾ, ಇದು ಯಾರು ತಿಂತಾರೆ ಇಷ್ಟೆಲ್ಲ? ನಿಮಗೆ ಕರೆಕ್ಟ್ ಟೈಮ್ಗೆ ಹಂಗಾರೆ ಹೇಳಿ ಕಳಿಸಿದ್ದೆ ಒಳ್ಳೇದಾಯ್ತು ಅನ್ಸುತ್ತಲ್ಲ. ನೀವು ಹಸಿಮೆಣ್ಸಿನ್ಕಾಯಿಗೆ ಇಲ್ಲ, ಯಾಕೆ ಇಷ್ಟೊಂದು ಲೇಟ್ ಮಾಡಿಬಿಟ್ರಿ? ಅಂಕಲ್ ಪಾಪ ಕಾಯ್ತಾ ಇದ್ರು. ಹೌದಾ? ಅಲ್ಲೇ ನಮ್ಮ ಸೊಸೆ ಮಾಡ್ಕೊಡ್ಬೇಕಲ್ಲ. ಇಲ್ಲಾಂದ್ರೆ ಇವಳು ಮಾಡ್ತಾಳೆ, ಅವಳೇ ಮಾಡ್ಕೊಳ್ಳೋದು ಬಂದು. ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡೆ ಬಂದೆ. ನಾಷ್ಟ ಎಲ್ಲ ಮುಗಿಸ್ಕೊಂಡೆ ನೀರು ಬಂದಿದ್ದಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಈಗ ಅವ್ರ ಕಾಲ. ಸುಮ್ಮನೆ ಮಾಡಿ ಹಾಕಿ ತಿನ್ನಬೇಕು. ಇವರೇ ಸುಮ್ಮನೆ ಆರಾಮಾಗಿ ಇವರು ಆ ಸೊಸೆ ಏನು ಮಾಡ್ಕೊಡ್ತಾರೆ ತಿನ್ಕೊಂಡು ಇಲ್ಲ ಅಂತಂದ್ರೆ ಅಲ್ಲ, ಇಲ್ಲಿ ಭಾಳ ಆಗ್ತಾಳೆ. ಸೊಸೆ ಮನೆನಾ? ಅದೇ ಸೊಸೆ ಮನೆ, ಮಗ ಸೊಸೆ ಇಲ್ಲಿರೋದು. ಇಲ್ಲ ಅಂದ್ರೆ ಸೀದಾ ಮಗಳ ಮನೆಗೆ ಹೋಗ್ತಾರೆ. ಮಗಳು ಎಲ್ಲ ಮಾಡಿಟ್ಟಿರ್ತಾರೆ, ಬೀಗ ಕೊಟ್ಟವ್ರೆ. ಮಗಳ ಮನೆ ಅಲ್ಲಿ ಬೀಗ ಕೊಟ್ಟವ್ರೆ. ಅಪ್ಪ ಹಿಂಗೆ ಮಾಡಿಟ್ಟಿದ್ದೀನಿ ಕಣಪ್ಪ ಅಂತ ಹೇಳ್ಬಿಟ್ಟು, ನಿಂಗೆ ಏನು ಬೇಕು ಹಾಕೊಂಡು ತಿನ್ನಪ್ಪ ಅಂತ ಮಗಳು ಹೇಳ್ಬಿಟ್ಟು ಹೋಗಿರ್ತಾಳೆ. ಹಾಕೊಂಡು ತಿಂತಾರೆ, ರೆಸ್ಟ್ ತಗೋತಾರೆ, ಬರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇವತ್ತು ಅವ್ರದ್ದು, ನಾಳೆ ನಂದು ಅಷ್ಟೇ. ಇವಳು ಇರೋವರೆಗೂ ನನ್ನ ಹೊಟ್ಟೆ ಏನು ಪರವಾಗಿಲ್ಲ, ಬರ್ತೀನಿ ಅಷ್ಟೇ. ಹೆಂಡತಿ ಇರೋವರೆಗೂ ಅವಳು ಏನು ಮಾಡ್ತಾಳೆ ಮುಂದಕ್ಕೆ ಆ ಸೊಸೆ ಏನು ಮಾಡ್ತಾಳೆ ಯಾರಿಗೆ ಗೊತ್ತು. ಈಗ ಒಬ್ಳು ಹೋಗೋಳೆ, ಇನ್ನೂ ಟೈಮ್ ಐತೆ. ಇನ್ನೂ ಟೈಮ್ ಐತೆ, ಒಂದು ಆಗ್ಬೇಕು. ಅದು ಒಂದಾದ್ಮೇಲೆ ಹಂಗಾಗಿದ್ದು ಅವ್ರು ಹೋಗಿದ್ದು ಅವ್ರು ಕೊಡೋರು ಇಲ್ಲಲ್ಲ. ಇಲ್ಲ, ಆ ಥರ ಮಾಡಲ್ಲ. ಇದು ನನಗೆ 75% ಗ್ಯಾರಂಟಿ. ಆ ಥರ ಅಲ್ಲ ಅಂತ
ಭಾಳ ಒಳ್ಳೆ ನೇಚರ್, ಒಳ್ಳೆ ಹುಡುಗಿರಿ. ಏನು ಗೊತ್ತಾ, ನಮ್ಮ ಹುಡುಗ ಒಬ್ಬ ಕರೆಕ್ಟಾಗಿದ್ದರೆ ಹೊರಗಡೆಯಿಂದ ಬರೋರು ಏನು ಬೇಕಾದ್ರೂ ಹೆಂಗ್ ಬೇಕಾದ್ರೂ ದಾರಿ ತರ್ಬೋದು. ನಮ್ಮನೆ ವಸ್ತುನೇ ಸರಿ ಇಲ್ಲದೆ ಇದ್ರೆ ಏನು ಯಾರಿಗೂ ದಾರಿ ತರಕ್ಕಾಗಲ್ಲ, ಆಗಲ್ಲ. ಮೇನ್ ಅದೇ, ಎಲ್ಲರಿಗೂ ಅಷ್ಟೇ. ಯಾಕೆಂದ್ರೆ ಇಲ್ಲಿ ನಮ್ಮ ಹತ್ರನೂ ಒಂಥರ ಮಾತಾಡೋದು, ಅಲ್ಲೋಗಿ ಇನ್ನೊಂಥರ ಮಾತಾಡೋದು. ಮಾತಾಡ್ಬಾರ್ದಮ್ಮ. ಆಯ್ತಾ ಆಂಟಿ ನಾಷ್ಟ? ದೋಸೆ ಇಡ್ಲಿ ಅಲ್ಲ ರೀ, ದೋಸೆ ಎತ್ಕೊಂಡು ಹೋಯ್ತೀನಿ. ಹಾಲು ತಗ ಸೈಡಲ್ಲಿ ಇಡ ಆಂಟಿ. ಅಂಕಲ್ ಹಾಲ್ದು ಫೋನ್ ಪೇ ಮಾಡಿದ್ದೀನಿ. ನೋಡ್ದೆ ಕೇಳಿಸ್ತು. ಮರ್ತೋಗ್ತೀರೇನೋ. ಅಲ್ಲ ಮೊಟ್ಟೆ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಏನು 4 ದಿವಸದಿಂದ ಒಂದೇ ಸಭಾ ನಾವಿವತ್ತು ಮೊಟ್ಟೆ ತಗೊಂಡೋಗೋರು ಏನು ಇವರೆಲ್ಲ ಹಿಂಗೆಲ್ಲ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ತಗೊಂಡೋಗ್ಲಿಲ್ಲ. ಹಾಲು ತೆಗ್ದು ಫ್ರಿಜ್ಜಲ್ಲಿ ಇಡಿ ಹಂಗಾದ್ರೆ. ಅದನ್ನೇ ನಿಧಾನ ಮಾತಾಡು. ದುಡ್ಡು ಹಾ ಏನಕ್ಕಲ್ಲ, ನೀವು ಇಲ್ಲಿ ಮಾತಾಡೋದು ಅಲ್ಲಿ ಕೇಳಿಸಿದೆ ನನಗೆ. ಆಂಟಿ ಒಂಚೂರು ಮಾತಾಡೋದಕ್ಕೆ ನಿಧಾನ ಮಾತಾಡು ಅಂತೀರಾ? ನೀವು ಇಲ್ಲಿ ಏನ್ ಮಾತಾಡ್ತಿರ್ತೀರ ಅಲ್ಲಿ ನನಗೆ ಕ್ಲೀನಾಗಿ ಕೇಳಿಸ್ತಾ ಇರುತ್ತೆ. ನಾನ್ ಮಾತಾಡೋದು ನಂದು ಸ್ವಲ್ಪ ಧ್ವನಿ ಜಾಸ್ತಿ, ಇವ್ರದ್ದು ಧ್ವನಿ ಜಾಸ್ತಿ ಇದೆ. ಅದೇ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಯಾಕೆ ನೆನ್ನೆ ಮೊನ್ನೆ ಗಲಾಟೆ ಮಾಡ್ತಿದ್ರಲ್ಲ ನೀರ್ ವಿಷಯಕ್ಕೆ? ಅಲ್ಲ ಮೊನ್ನೆ ನೀರು ಬಿಡಬೇಕಾಗಿತ್ತು ನಮಗೆ, ನೆನ್ನೆಲ್ಲ ಮೊನ್ನೆ ಬಿಡಬೇಕಾಗಿತ್ತು. ಮೊನ್ನೆ ಬಿಡ್ಲೇ ಇಲ್ಲ. ಕೇಳಿದ್ರು ಬಿಡ್ತೀನಿ ಅಂತಾರೆ. ಯಾವಾಗಲೂ ಹಂಗೆ, ಅದ್ಯಾಕೆ ಆ ರೋಡಲ್ಲಿ ಮಾತ್ರ ಹಂಗೆ ಬಿಡ್ತೀನಿ, ಈ ರೋಡಿಗೆ ಬಿಡಕ್ಕೆ ಹಂಗೆ ಅಳ್ಸ ಮನುಷ್ಯ. ಓಲಿ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಯಾರ ನಮ್ಮ ರೋಡಲ್ಲಿ ಇರೋ ನಾವೇ ಮೇಂಟೈನ್ ಮಾಡ್ಕೊತೀವಪ್ಪ. ಹೌದಲ್ವಾ? ಅದಕ್ಕೆ ಬೈದು ಎಷ್ಟು ನೀರು ತುಂಬಿಸಿ ಎಲ್ಲರಿಗೂ ಆಫ್ ಮಾಡಿ, ಎಲ್ಲರೂ ನೀರು ಆಫ್ ಮಾಡಿದ್ರೆ ಅವ್ರು ಆಫ್ ಮಾಡೋದು. ಹೋಗ್ತಾ ಇರ್ತಾರೆ ರೋಡ್, ಅವ್ರದ್ದು ಮಲ್ಲೂ ಅವ್ರಿಗೆ ಹೋಗ್ತಾ ಇರುತ್ತೆ. ಅವ್ರಿಗೆಲ್ಲ ಸ್ವಲ್ಪ ಡೌನಲ್ಲಿ ಐತೆ, ಒಂಚೂರು ಡೌನಲ್ಲಿ ಇರೋರಿಗೆ ನೀರು ಬರುತ್ತೆ. ಇಲ್ಲಿ ನಮಗೆ ಒಂದು 4-5 ಮನೆಗಳಿಗೆ ನೀರು ಹತ್ತಲ್ಲ. ಇಲ್ಲಿಂದ ಈಚೆಗೆ ನೀರು ಬರಲ್ಲ ನಮಗೆ. ಅದೇ ಸಮಸ್ಯೆ. ಮೊನ್ನೆ ಬಿಡಬೇಕಾಗಿತ್ತು, ಬಿಡಲೇ ಇಲ್ಲ ಮೊನ್ನೆ. ಅದು ಇವತ್ತು ಕಾವೇರಿ ನೀರು CMC ನೀರು 2 ಬಿಟ್ಟವ್ರೆ. ಇನ್ನು 5 ದಿವಸ ಬಿಟ್ಟು ನಮಗೆ ನೀರು ಬಿಡೋದು. 5 ದಿವಸದವರೆಗೂ ಈ ನೀರು ಆಗುತ್ತೆ. ಅದೇ ಅಲ್ಲ, ಒಳ್ಳೆ ಕೆಲಸನೇ ಮಾಡಿದ್ರಿ. ನಾವ್ ಎಷ್ಟು ಇದು ಮಾಡ್ತಿದ್ವಿ. ಅದೇ ಅಲ್ಲ, ಒಳ್ಳೆ ಕೆಲಸನೇ ಮಾಡಿದ್ರಿ. ನೀವು ನಾಷ್ಟ ಮಾಡಿದ್ರ ಆಂಟಿ? ಏನ್ ನಾಷ್ಟ ಮಾಡಿದ್ರಿ? ದೋಸೆ. ಕೊಟ್ಟಿದ್ಯಲ್ಲ 5 ರೂಪಾಯಿ. ಚಪಾತಿ ಮಾಡಿದ್ದೆ. ಚಪಾತಿಗೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ. ಎಲ್ಲ ಕ್ಯಾನ್ಸಲ್ ಅಂತಾರೆ. ಇಲ್ವಂತೆ. ಇವಾಗ್ಲೂ ನಾನು ಅದೇ ನ್ಯೂಸ್ ನೋಡ್ಕೊಂಡು ಏನಿಲ್ಲ, ಯಾವುದೋ ಒಂದು 2 ಮೊಟ್ಟೆ ಸಿಕ್ತಂತೆ. ಯಾವುದೋ 2 ಮೊಟ್ಟೆ ಸಿಕ್ಕಿದ್ರೆ ಎಲ್ಲ ಮೊಟ್ಟೆನೂ ಆ ಥರ ಅಲ್ಲ. ನೀವು ಅದಕ್ಕಾಗಿ ಇದು ಮಾಡ್ಕೋಬೇಡಿ, ತಿನ್ನಿ, ಮೊಟ್ಟೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ನಾನು ಇವಾಗ ಅದು ನ್ಯೂಸ್ ನೋಡಿದೆ. ಅದು ಚಿಕ್ಕಡಿ ಕಾಯಿಲಿ ಇಷ್ಟಿಷ್ಟು ಉದ್ದ ಬರುತ್ತಲ್ಲ, ಅದೇನು ಕಾಯಿ ಅಂತಾರೆ? ಕತ್ತಿಕಾಯಿ ಅಂತಾರೆ. ಅದು ಚಿಕ್ಕಡಿ ಕಾಯಿ ಥರನೇ ಇರುತ್ತಲ್ಲ ಆಂಟಿ, ಇಷ್ಟಿಷ್ಟು ಉದ್ದ ಇರುತ್ತಲ್ಲ ಆಂಟಿ? ಎಲ್ಲ ಸಣ್ಣಕ್ಕೆ ಚಿಕ್ಕಡಿ ಕಾಯಿ ಥರನೇ ಅದು. ಇಷ್ಟಿಷ್ಟೇ ಉದ್ದ, ಹಸಿರು ಕಲರ್ದು. ಅದು ಕಾಯಿ ಹಾಕಿ ಪಲ್ಯ ಮಾಡಿದ್ದೆ ನಾನು ಇವಾಗ. ಪಲ್ಯ ಮಾಡಿದ್ದೆ, ಅದು ಚೆನ್ನಾಗಿತ್ತು. ಅದಕ್ಕೆ ಮೊಟ್ಟೆ ತೊಗೊಂಡೋಗಿ ಹಾಕ್ಬೇಕು ಅಂತ ಅಂದ್ಕೊಂಡವಳು, ಏನು ಹಿಂಗೆಲ್ಲ ಅಂತಿದ್ದಾರಲ್ಲ ನೋಡೋಣ ನ್ಯೂಸ್ ಅಂತ ನೋಡಿದ್ಕೆ ಏನಿಲ್ವಂತೆ ಆ ಥರ ಎಲ್ಲ. ನಾವು ಅಂಗಡಿಗೆ ತಗೋಗಲ್ಲ ಅಂದೆ. ಏನಿಲ್ಲ, ಅದು ಯಾವ್ದೋ ಒಂದರಲ್ಲಿ 2 ಏನೋ ಹಂಗ ಆಗಿದ್ವು ಅಂತೆ. ಅವಳ ಮೊಬೈಲ್ ಅಲ್ಲಿ ಎಲ್ಲ ಬರುತ್ತೆ, ನಮ್ಮ ಸೊಸೆ ಮೊಬೈಲ್ ಅಲ್ಲಿ. ಎಲ್ಲರ ಮೊಬೈಲಲ್ಲೂ ಬರುತ್ತೆ ಅಂಕಲ್ ಇವಾಗ.
ಅದೇ ಹೇಳಿದ್ದು. ಎಲ್ಲರ ಮೊಬೈಲಲ್ಲೂ ಪ್ರತಿ ಒಂದು ಅಪ್ಡೇಟು ಬರುತ್ತೆ. ನಾನು ಇವಾಗ ಅದೇ ಮೊಬೈಲಲ್ಲೇ ನ್ಯೂಸ್ ನೋಡ್ಕೊಂಡು ಬಂದಿದ್ದು. ಮೊನ್ನೆ ಡಾಕ್ಟರ್ಗಳು ಮಾತಾಡಿದ ನ್ಯೂಸ್ ಎಲ್ಲ ಇತ್ತು. ಬರಮ್ಮ ದೋಸೆ ತಿನ್ನಲ್ಲ. ಯಾರು ನಾನು ಟಿಫನ್ ಮಾಡಿದೆ ಹೇಳಿದ್ನಲ್ಲ, ಅದೇನೋ ಕಾಯಿ, ಆ ಕಾಯಿ ಹೆಸರೇನು ಅಂತ ಗೊತ್ತಿಲ್ಲ, ಪಲ್ಯ ಮಾಡಿ ಚಪಾತಿ ಮಾಡಿ